ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬ್ಯಾಂಕ್ ಕನ್ನಡಿಗ. ಒಂದು ಬಿಗ್ ಅಪ್ಡೇಟ್ ಇದೆ ಆ್ಯಂಡ್ ಗುಡ್ ನ್ಯೂಸ್ ಕೂಡ. ಯಾರ್ಯಾರು ಈ ಸಲ ಬರ್ದಿರೋರು ಎಸ್ ಬಿ ಐ ಕ್ಲರ್ಕ್ ಅಥವಾ ಎಸ್ ಬಿ ಐ ಪಿ ಒ ಎಕ್ಸಾಮ್ ಪ್ರಿಲಿಮ್ಸ್ ಕ್ಲಿಯರ್ ಆಗಲ್ಲ ಅಂತ ಅಂದ್ಕೊಂಡಿದ್ದೀರಾ, ಅಥವಾ ಕ್ಲಿಯರ್ ಆಗೋ ಡೌಟು ಏನು ಮಾಡೋದು ನೆಕ್ಸ್ಟ್, ಇನ್ನು ಮತ್ತೆ ಎಸ್ ಬಿ ಐಗೆ ಇನ್ನೂ 1 ಇಯರ್ ವೇಟ್ ಮಾಡಬೇಕಲ್ಲ, ಆ ಥರ ಇದ್ದೀರಾ ಅಂತಂದರೆ ಅವ್ರಿಗೆ ಗುಡ್ ನ್ಯೂಸು. ಇನ್ನೊಂದು 5-6 ಮಂತಲ್ಲಿ ಮತ್ತೆ ಇನ್ನೊಂದು ಸಲ ಎಸ್ ಬಿ ಐ ಸೇಮ್ ನೋಟಿಫಿಕೇಶನ್ ಬರ್ತಿದೆ, ಎಸ್ ಬಿ ಐ ಪಿ ಒ ಆ್ಯಂಡ್ ಎಸ್ ಬಿ ಐ ಕ್ಲರ್ಕ್ 2025-26 ಅಂತ. ಅದು ಪಿ ಒ ಎಕ್ಸ್ಪೆಕ್ಟೆಡ್ ಡೇಟು 16th ಆಗಸ್ಟ್ ಆನ್ವರ್ಡ್ಸು ಆ್ಯಂಡ್ ಮೇನ್ಸ್ ಡೇಟು 12th ಅಕ್ಟೋಬರ್ ಆನ್ವರ್ಡ್ಸು. ಎಸ್ ಬಿ ಐ ಕ್ಲರ್ಕ್ದು ಪ್ರಿಲಿಮ್ಸ್ ಎಕ್ಸ್ಪೆಕ್ಟೆಡ್ ಡೇಟು 20th ಸೆಪ್ಟೆಂಬರ್ ಅದಾದಮೇಲೆ, ಆ್ಯಂಡ್ ಮೇನ್ಸ್ ಎಕ್ಸ್ಪೆಕ್ಟೆಡ್ ಡೇಟ್ ಬಂದುಬಿಟ್ಟು ಮಿಡ್ ನವೆಂಬರ್ ಅಂತ ಹೇಳಿದ್ದಾರೆ, ಮೈಟ್ ಬಿ 16 ನವೆಂಬರ್ ಅಂತ. ಆ್ಯಂಡ್ ಇದು ಪ್ರೆಡಿಕ್ಷನ್ ಮಾಡಿರೋದು ಆಕಾಶ್ ಸರ್ ತುಂಬ ಜನ ಬ್ಯಾಂಕಿಂಗ್ ಆಸ್ಪಿರೆಂಟ್ಸ್ಗೆ ಗೊತ್ತಿರುತ್ತೆ. ಆ್ಯಂಡ್ ಈಗ ನೀವು ಇವತ್ತು ಅಥವಾ ನಾಳೆ ತುಂಬ ವೀಡಿಯೋಗಳು ನೋಡ್ಬೋದು, ಎಸ್ ಬಿ ಐ ಪಿ ಒ, ಎಸ್ ಬಿ ಐ ಕ್ಲರ್ಕ್ 2026 ಅಪ್ಡೇಟ್ ಅಂತ. ಅದು ಎಲ್ಲ ಸೋರ್ಸ್ ಬಂದುಬಿಟ್ಟು ಆಕಾಶ್ ಸರ್ರೇ ಆಗಿರ್ತಾರೆ. ಯಾಕೆಂದರೆ ಇಡೀ ಯೂಟ್ಯೂಬ್ ಸಮಾಜ ಏನಿದೆ, ಹಿಂದಿ ಇರ್ಬೋದು, ತೆಲುಗು ಇರ್ಬೋದು, ಯಾರೇ ಇರಲಿ, ಅಪ್ಡೇಟ್ಸ್ ಎಲ್ಲ ಬರೋದು ಅವರಿಂದಲೇ ಎಲ್ಲರಿಗೂ ಸ್ಪ್ರೆಡ್ ಆಗುತ್ತೆ. ಆ್ಯಂಡ್ ಅನಿಲ್ ಅಗರ್ವಾಲ್ ಸರ್ ಕೂಡ ತುಂಬ ವೀಡಿಯೋದಲ್ಲಿ ಮೆನ್ಷನ್ ಮಾಡಿದ್ದಾರೆ, ಆಕಾಶ್ ಸರ್ ಬ್ಯುಸಿ ಇದ್ದಾರೆ, ಸೊ ನನಗೆ ಅಪ್ಡೇಟ್ ಕೊಡೋಕೆ ಹೇಳಿದರೆ ನಾನು ಅಪ್ಡೇಟ್ ಮಾಡ್ತಿದ್ದೀನಿ ಅಂತ. ಸೊ ಈಸ್ ದಟ್ ಲೈಕ್ ಪರ್ಸ್ನಾಲಿಟಿ. ಸೊ ಇವ್ರು ಹೇಳಿದ್ದಾರೆ ಅಂದರೆ ಆಲ್ಮೋಸ್ಟ್ ಒಂದು 90% ಇದೇ ಡೇಟ್ಸಲ್ಲಿ ಆಗುತ್ತೆ. ಸೊ ಯಾರ್ಯಾರಿಗೆ ಈ ಸಲ ಫಸ್ಟ್ ಟೈಮ್ ಬರೆದಿರೋರು ಎಸ್ ಬಿ ಐ ಕ್ಲರ್ಕ್ ಮೇ ಬಿ ಕ್ಲಿಯರ್ ಆಗಲ್ಲ ಆ ಥರ ಡೌಟ್ ಇರೋರು, ಆ್ಯಂಡ್ ಎಸ್ಪೆಷಲಿ ಕರ್ನಾಟಕ ಲೋ ವೇಕೆನ್ಸಿ ಇರೋದ್ರಿಂದ, ಸೊ ಅವರಿಗೆ ಗೋಲ್ಡನ್ ಆಪರ್ಚುನಿಟಿ ಅಂತ ಹೇಳ್ಬೋದು. ನಿಮ್ಮ ಪ್ರಿಪರೇಷನ್ನ ನೀವು ಬಿಡಬೇಡಿ. ಆ್ಯಂಡ್ ಮೇನ್ಸಿಗೆ ಪ್ರಿಪೇರ್ ಆಗ್ತಿದ್ರೆ ಮೇನ್ಸಿಗೂ ಪ್ರಿಪೇರ್ ಆಗಿ. ಇನ್ನೇನು 5 ಮಂತ್ಸಲ್ಲಿ ಮತ್ತೆ ಬಂದೇ ಬಿಡ್ತು. ಸೊ ಇದಿಷ್ಟೇ ಅಪ್ಡೇಟ್ ಇರೋದು. ಆ್ಯಂಡ್ ನನ್ನ ಕೇಳಿದರೆ ನಾನು 100% ಇವ್ರು ಹೇಳಿರೋ ಈ ಡೇಟ್ಸಲ್ಲೇ ಆಗುತ್ತೆ, ಅಥವಾ ಹಬ್ಬ ಅಂದರೆ 1 ಮಂತ್ ಮುಂದೆ ಆಗ್ಬೋದು ಅಷ್ಟೇ. ಬಟ್ 2025 ನೋಟಿಫಿಕೇಷನ್ ಅಂತೂ ಇವ್ರು ಹೇಳಿದ್ದಾರೆ ಅಂದರೆ ಬರೋದಂತೂ ಫಿಕ್ಸು. ಆ್ಯಂಡ್ ಎಕ್ಸಾಮ್ ಡೇಟ್ ಕೂಡ ಆಲ್ಮೋಸ್ಟ್ ಎಕ್ಸಾಕ್ಟ್ ಇರುತ್ತೆ. ಆ್ಯಂಡ್ ಈ ಸಲ 2024 ನೋಟಿಫಿಕೇಷನ್ ಅಂತಲ್ಲ, ಅವಾಗಲೂ ಹೇಳಿದರು ಇದೇ ಎಕ್ಸಾಮ್ ಡೇಟಲ್ಲಿ ಆಗುತ್ತೆ ಅಂತ. ಆ್ಯಂಡ್ ಎಲ್ಲ ಅವ್ರು ಹೇಳಿರೋ ಎಕ್ಸಾಮ್ ಡೇಟ್ಗಳಲ್ಲೇ ಆಗ್ತಿದೆ. ಆ್ಯಂಡ್ ಅವ್ರು ಹೇಳಿರೋ ಪೋಸ್ಟ್ ಅಷ್ಟೇ ಬಂದಿತ್ತು. ಆ್ಯಂಡ್ ತುಂಬ ಜನಕ್ಕೆ ಈ ಸಲ ಅಕಸ್ಮಾತ್ ಸೆಲೆಕ್ಟ್ ಆಗಿ ಔಟ್ ಆಫ್ ಸ್ಟೇಟ್ ಹಾಕಿರೋರು ಕರ್ನಾಟಕದಿಂದ, ಅಲ್ಲಿ ಸೆಲೆಕ್ಟ್ ಆಗಿ ನಾನು ಅಲ್ಲಿ ವರ್ಕ್ ಮಾಡ್ತಿದ್ದೆ, ಎಸ್ ಬಿ ಐ ಕ್ಲರ್ಕ್ ಜಾಯ್ನ್ ಆದಮೇಲೆ ಮತ್ತೆ ನೋಟಿಫಿಕೇಷನ್ ಬಂದಾಗ ನಾನು ಇಲ್ಲಿ ಅಪ್ಲೈ ಮಾಡ್ಬೋದಾ ಅಂತಂದರೆ, ನಾನು ಗೂಗಲ್ ಮಾಡಿ ನೋಡಿದಾಗ ನೋ ಅಂತ ಬಂದಿದೆ. ಅಂದರೆ ಸೇಮ್ ಪೋಸ್ಟಲ್ಲಿ ಇದ್ದಾಗ ಸೇಮ್ ಪೋಸ್ಟಿಗೆ ಅಪ್ಲೈ ಮಾಡೋಕ್ಕಾಗಲ್ಲ ಅಂತ. ಬಟ್ ನನಗೆ 100% ಶೋರ್ ಇಲ್ಲ. ನೀವು ಒಂದು ಸಲ ಜಾಯ್ನ್ ಆಗ್ತಿರಲ್ಲ, ಜಾಯ್ನಿಂಗ್ ಟೈಮಲ್ಲಿ ಕೇಳ್ಬಿಟ್ಟು ನೋಡಿ, ಅಥವಾ ರೆಕ್ರೂಟ್ಮೆಂಟ್ಸಲ್ಲಿ ಫೋನ್ ಮಾಡಿ ಈಗಲೇ, ನಾನು ಐ ಆಮ್ ನಾಟ್ ಶೋರ್ ಅಬೌಟ್ ದಿಸ್, ಆರ್ ಆಕಾಶ್ ಸರ್ ಅಥವಾ ಅನಿಲ್ ಅಗರ್ವಾಲ್ ಸರ್ ರಿಪ್ಲೈ ಮಾಡ್ತಾರೆ. ಸೊ ಅವರಲ್ಲಿ ಕಮೆಂಟ್ ಹಾಕಿ, ನಾನು ಅವ್ರ ವೀಡಿಯೋದಲ್ಲಿ ಕಮೆಂಟ್ ಹಾಕ್ತೀನಿ. ಅವ್ರೇನಾದ್ರು 2026 ಅಪ್ಡೇಟ್ ಅಂತ ವೀಡಿಯೋ ಹಾಕಿದರೆ ಅದರಲ್ಲಿ ನಾನು ಕಮೆಂಟ್ ಹಾಕ್ಬಿಟ್ಟು ಕೇಳ್ತೀನಿ. ನಾನು ಆಸ್ಪಿರೆಂಟ್ ಆಗಿರೋದ್ರಿಂದ ಐ ಆಮ್ ನಾಟ್ 100% ಶೋರ್. ನೀವು ಬೇರೆ ಸ್ಟೇಟಲ್ಲಿ ಇದ್ದು ಅದೇ ಪೋಸ್ಟಲ್ಲಿ ಇದ್ಕೊಂಡು ಮತ್ತೆ ಅದೇ ಪೋಸ್ಟಿಗೆ ಅಪ್ಲೈ ಮಾಡ್ಬೋದು ಅಂತ. ಗುಡ್ ನ್ಯೂಸ್ ಏನು ಅಂದರೆ ನೋಟಿಫಿಕೇಷನ್ ಬರ್ತಿದೆ, ಬೇಗ ಬರ್ತಿದೆ.